ನಮಸ್ತೆ ಮ್ಯಾಮ್. ನಮಸ್ತೆ. ತಮ್ಮ ಹೆಸರು? ಜ್ಯೋತಿ ಕೋತ್, PSI ತಾಳಿಕೋಟೆ. ಹೌದಾ, ಓಕೆ ಮ್ಯಾಮ್. ನಾವು ಬಿ ಸ್ಟೂಡೆಂಟು. ಸೊ ನಮ್ಗೆ ಅಂದರೆ ಸಮಾಜದ ಪರಿವರ್ತನೆಯಲ್ಲಿ ಮ್ಯಾಮ್ ಶಿಕ್ಷಕರು ಯಾವ ರೀತಿ ಪಾತ್ರ ವಹಿಸ್ತಾರೆ? ಸಮಾಜದ ಪರಿವರ್ತನೆಯಲ್ಲಿ ಶಿಕ್ಷಕರ ಪಾತ್ರ ಬಹಳ ದೊಡ್ಡದ. ಇತ್ತೀಚೆಗೆ ನೋಡ್ಬೋದು ನೀವು, ಏನು ಎಂತೆಂತ ಘಟನೆಗಳು ನಡ್ಲಿಕ್ಕತ್ತಾವ ಅಂತೇಳಿ. ಸಣ್ಣ ಮಕ್ಕಳೆಲ್ಲ ಗಾಂಜಾ ಸೇರ್ತಾರ, ಸಣ್ಣ ಮಕ್ಕಳೇ ಕಳ್ತನ ಮಾಡ್ಲಿಕ್ಕತ್ತಾರ. ಸೊ ಏನಾಗ್ಲಿಕ್ಕತ್ತದ ಅಂದ್ರ ಶಿಕ್ಷಕರದ್ದು ಒಂದು ಕಾರ್ಯಪ್ರವೃತ್ತಿ ಕಡಿಮೆ ಆಗ್ಲಿಕ್ಕತ್ತದ. ಅದಕ್ಕೆ ಕಾರಣನು ನಾವೇ ಏನು ಸ್ಟೂಡೆಂಟ್ಸ್ಗೆ ನಮ್ಮ ಮಕ್ಕಳಿಗೆ ಹೊಡಿಬೇಡ್ರಿ, ಬಡಿಬೇಡ್ರಿ, ಬುದ್ಧಿವಾದ ಹೇಳ್ಬೇಡ್ರಿ ಅಂತ ಹೇಳ್ತೀವಿ. ಏನೋ ಒಂದ್ ಸ್ವಲ್ಪ ಶಿಕ್ಷಕರ ಅಂದ ತಕ್ಷಣ ಹೋಗಿ ನಿಮ್ದು ಎಷ್ಟೈತೆ ಅಷ್ಟ ಮಾಡಂತೀವಿ. ಸೊ ಎಲ್ಲಾನು ಶಿಕ್ಷಕರ ಕೈ ಕೊಟ್ರ ಅವ್ರು ಎಷ್ಟು ಚೆನ್ನಾಗ ಶಿಕ್ಷಣ ಹೇಳ್ತಾರಲ್ಲ, ಸೊ ಅಷ್ಟು ಚೆನ್ನಾಗಿ ಒಂದು ನಮ್ದು ಸಮಾಜ ಪ್ರಮುಖ ಏನು ಪಾತ್ರ ವಹಿಸ್ತದ. ಅದು ಬಿಟ್ಟು ನಮ್ಮ ಸ್ಟೂಡೆಂಟ್ಸಿಗೆ, ನಮ್ಮ ಮಕ್ಕಳಿಗೆ ನಾವೇ ನೀವು ಹಂಗೆ ಹೇಳ್ಬೇಡ, ಹೆಂಗ್ ಹೇಳ್ಬೇಡ ಅಂತಂದ್ರ ಸೊ ಈ ರೀತಿ ಕೃತಿಯೊಳಗೆ ಭಾಗಿಯಾಗ್ಲಿಕ್ಕೆ ನಾವೇ ಸಹಾಯ ಮಾಡಿ ಕೊಟ್ಟಂಗಾಗತ್ತ. ಇಲ್ಲೇ ನೋಡ್ಬೋದು, 15 days ಒಳಗಿಂದ ನಮ್ಮಲ್ಲಿ ಒಂದು ಕೊಣ್ಣೂರೊಳಗೊಂದು ಕಳ್ತನದ ಕೇಸ್ ರಿಪೋರ್ಟ್ ಆಗಿತ್ತು. 16 ತೊಲೆ ಬಂಗಾರ ತುಡುಗಾಗಿತ್ತು. ಸೊ ಆ ಕೇಸ್ ಒಳಗೆ ಎಲ್ಲಾರು ಬಿಲೋ 16 years ಮಕ್ಕಳೇ, ಯಾರು ದೊಡ್ಡವ್ರಿಲ್ಲ. ಅವರೆಲ್ಲ ಹೆಂಗಾಗ್ಯಾರಂದ್ರ ದೊಡ್ಡ ದೊಡ್ಡ ಕರಡು ತರ ಆಗಿಬಿಟ್ಟಾರ. ಸೊ ಇದಕ್ಕ ಶಿಕ್ಷಣದ ಕಡಿಮೆ ಅಂತ ಹೇಳ್ಬೋದು. ಸೊ ಶಿಕ್ಷಕರ ಪಾತ್ರ ಬಹಳ ಮುಖ್ಯದ ಸಮಾಜದ ಏನಿದ್ರೊಳಗೆ. ಎರಡನೇ ಕ್ವಶನ್, ಕಣ್ಮುಚ್ಚಿ ಯೋಚಿಸಿ ನಿಮ್ಮ ಲೈಫ್ ಬದಲಾಗಲು ಕಾರಣವಾದ ಒಬ್ಬ ಶಿಕ್ಷಕನಿಗೆ ಈ ಕ್ಯಾಮ್ರಾ ಮೂಲಕ ನೀವು ಥ್ಯಾಂಕ್ಸ್ ಹೇಳುವುದಾದರೆ ಏನ್ ಹೇಳ್ತೀರಾ ಮತ್ತು ಅವರ ಹೆಸರೇನು? ನನ್ನ ಲೈಫ್ ಬದಲಾಗ್ಲಿಕ್ಕೆ ಚಂದ್ರಶೇಖರ್ ಅಂತ ಹೇಳಿ PUC ಫಸ್ಟ್ ಇಯರ್. ನಾನು ಆಕ್ಚುಲಿ ಫಸ್ಟ್ PU ಸೆಕೆಂಡ್ PU ನಂದು ಆರ್ಟ್ಸ್. ಆಮೇಲೆ ನಾನು BCom ಬಂದೆ. ಇವನ್ ಆರ್ಟ್ಸ್ ಅಲ್ಲಿ ಇದ್ದು BCom ಮಾಡ್ತಾರಂತಂದ್ರೆ ಎಲ್ಲರೂ ನನ್ನ ಬಗ್ಗೆ ಅಜಿ ಬಂದ್ರ ಸೊ ಏನೋ ಒಂದು ಆಶ್ಚರ್ಯ, ನೀ ಹೆಂಗ್ ಮಾಡ್ತೀಯ ಅಂತೇಳಿ. ಸೊ ಅದಕ್ಕೆ ಕಾರಣ ಚಂದ್ರಶೇಖರ್ ಸರ್. ನಾನು ಆರ್ಟ್ಸ್ ಅಲ್ಲಿ ಕನ್ನಡ ಮೀಡಿಯಂ ಓದ್ಕೊಂಡು BCom ಅನ್ನ ಇಂಗ್ಲಿಷ್ ಮೀಡಿಯಂ ಅಲ್ಲಿ ಡಿಸ್ಟಿಂಕ್ಷನ್ ಪಾಸ್ ಮಾಡಿದೆ. ಸೊ ಅವ್ರು ಕಲ್ಸ್ಕೊಟ್ಟಿರೋ ಇಂಗ್ಲಿಷ್. ಇವನ್ ನಾವು ಹಳ್ಳಿಯಲ್ಲಿ ಕಲ್ತಿರೋದು 10th ವರ್ಗು ಹೆಂಗೋ ಪಾಸ್ ಆದ್ವಿ ಏನೋ ಓದ್ಕೊಂಡು. ಇವನ್ ನಮ್ಗೆ ಇಂಗ್ಲಿಷ್ ಕಾಮನ್ ನಾಲೆಜ್ ಕೂಡ ಇರ್ಲಿಲ್ಲ. ಫಸ್ಟ್ ಇಯರ್ ಹೋಗಿ ನಾವು ಇಂಗ್ಲಿಷ್ ಕಲ್ತಿದ್ದು. ಸೊ ಅವರಿಂದ ನಾವು ಇಂಗ್ಲಿಷ್ ಕಮ್ಯುನಿಕೇಶನ್ ಆಗಿರ್ಬೋದು, ಜನರ ಜೊತೆ ಕಮ್ಯುನಿಕೇಶನ್ ಮಾಡೋದಾಗಿರ್ಬೋದು, ಆ ಸರ್ ಇಂದ ಕಲ್ತಿರೋದು. ಸೊ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳಿಕ್ಕೆ ಇಷ್ಟಪಡ್ತೀನಿ. ಲಾಸ್ಟ್ ಕ್ವಶನ್, ನಿಮ್ ಪ್ರಕಾರ ಒಬ್ಬ ರೌಡಿಯನ್ನು ಅಥವಾ ದಾರಿ ತಪ್ಪದ ಯುವಕನನ್ನು ದೇಶ ಮೆಚ್ಚುವ ಪ್ರಜೆಯನ್ನಾಗಿ ಮಾಡಲು ಒಬ್ಬ ಶಿಕ್ಷಕನಿಗೆ ಸಾಧ್ಯನಾ? ಅದಕ್ಕೆ ನಿಮ್ಮ ಬಳಿ ಏನಾದರೂ ಉದಾಹರಣೆ ಇದೆಯಾ? ಶಿಕ್ಷಕರಿಗೆ ಸಾಧ್ಯ ಐತಿ. ಅದೇ ಮರವ ಏನು ಬಳ್ಳಿಯ ಏನು ಸಸ್ಯವಾಗಿ ಬಗ್ಗದ್ದು ಮರವಾಗಿ ಬಗ್ಗಿತ್ತೆ ಅಂದಾಗ ದೊಡ್ಡನ ಬಳಕ ಎಲ್ಲ ಬೇಸ್ ಇರುತ್ತ. ಬಟ್ ಅವ್ರಾಗೆ ಅವ್ರ ದಾರಿ ತಪ್ಪಿದಾಗ ಶಿಕ್ಷಕರು ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಬಳ್ಳಿಯಾಗಿ ಅವಾಗೇನೆ ತಿದ್ದಿದ್ರ ಮುಗಿದೋಗ್ತಿತ್ತು, ಮನೆಯವ್ರಾಯ್ತು ಶಿಕ್ಷಕರಾಯ್ತು. ದೊಡ್ಡದಾದ ಬಳಕ ಅದು ಆಲ್ಮೋಸ್ಟ್ ದೊಡ್ಡದಾಗಿ ಬಿಟ್ಟಿರ್ತದ, ಏನ್ ಮಾಡಿದ್ರು ಬಗ್ಗಲ್ಲ. ಬಟ್ ಕೆಲವೊಂದ್ ಕಡೆ ಯಾರೋ 100 1% ಅಂತಾರಲ್ಲ, ಕೆಲವೊಂದ್ ಜನ ತಿದ್ಕೋತಾರ. ಬಟ್ 100 98% ಜನ ತಿದ್ಕೊಳ್ಳಲ್ಲ. ನಾವ್ ಎಷ್ಟು ಹೇಳಿದ್ರು, ಇವನ್ ನೀವಾಯ್ತು, ಪೊಲೀಸ್ ಅವರಾಯ್ತು, ಯಾರು ಹೇಳಿದ್ರು ತಿದ್ಕೊಳ್ಳಲ್ಲ. Thank you so much, ma'am. Thank you.